ಶ್ರೀಗುರುಭ್ಯೋ ನಮಃ. ಜಯತ್ಯಜೋಕ್ಷಿಣಸುಖಾತ್ಮಬಿಂಬಃ ಸ್ವೈಶ್ವರ್ಯ ಕಾಂತಿಪ್ರತತತ್ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಶ್ರೀಗುರುಭ್ಯೋ ನಮಃ. ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯ ತೇನೇವ ದದಾಹಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ ಆಪಾದಮೂಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿ ಸ್ವಶೇಷಸನ್ಮಂಗಳಾನಿ ಭವಂತು. ಸುಂದರಕಾಂಡದ ಚಿಂತನೆಯಲ್ಲಿ ಮತ್ತು ಪಾರಾಯಣದಲ್ಲಿ 17ನೆಯ ಸರ್ಗದ 20 ಶ್ಲೋಕಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಮುಂದೆ ಆ ಸೀತಾದೇವಿಯ ಗುಣಗಳನ್ನು ಹನುಮಂತ ದೇವರು ಚಿಂತನೆ ಮಾಡುವಂತಹ ಪ್ರಸಂಗ. ಕ್ಷೀಣಪುಣ್ಯಾಂ ಚ್ಯುತಾಂ ಭೂಮೋ ತಾರಾಂ ನಿಪತಿತಾಮಿವ ಚಾರಿತ್ರ್ಯ ವ್ಯಪದೇಶಾಢ್ಯಾಂ ಭರ್ತೃದರ್ಶನ ದುರ್ಗತಾಂ. ಅಂದರೆ ಅತ್ಯಂತ ಪುಣ್ಯವನ್ನು ಸಂಪಾದನೆ ಮಾಡಿರುವಂತಹ ಪತಿವ್ರತೆ ಸ್ತ್ರೀ ತನ್ನ ಪುಣ್ಯ ಎಲ್ಲವೂ ಕೂಡ ಮುಗಿದ ಮೇಲೆ ಆಕಾಶದಿಂದ ನಕ್ಷತ್ರದ ರೂಪದಲ್ಲಿ ಭೂಮಿಯ ಮೇಲೆ ಬಿದ್ದು ಬಿಡ್ತಾಳೆ. ಅದರಂತೆ ನನಗೆ ಸೀತಾದೇವಿ ಭಾಸವಾಗ್ತಾ ಇದ್ದಾಳೆ ಅಂತ ತಿಳಿತಾ ಇದ್ದಾರೆ. ಶ್ರೇಷ್ಠಳಾಗಿರುವಂತಹ ಸೀತಾಮಾತೆ ರಾಕ್ಷಸರಾಜನ ಸೆರೆಗೆ ಸಿಕ್ಕಿ ಎಲ್ಲ ಬಂಧುಗಳಿಂದ ರಹಿತಳಾಗಿದ್ದಾಳೆ. ಭೂಷಣೈರುತ್ತಮೈರ್ಹೀನಾಂ ಭರ್ತೃ ವಾತ್ಸಲ್ಯ ಭೂಷಣ ರಾಕ್ಷಸಾದಿಪ ಸಮೃದ್ಧಾಂ ಬಂಧುಭಿಶ್ಚ ವಿನಾಕೃತಾಂ ವಿಯೂಥಾಂ ಸಿಂಹರ ಸಮೃದ್ಧಾಂ ಬದ್ಧಾಂ ಗಜವಧೂಮಿವ ಚಂದ್ರರೇಖಾಂ ಪಯೋದಾಂತೆ ಶಾರದಾಭ್ರೇರಿವಾವೃತಾಂ. ಒಂದು ಆನೆಗಳ ಮಧ್ಯದಲ್ಲಿ ಇರುವಂತಹ ಹೆಣ್ಣಾನೆ, ಸಣ್ಣ ಹೆಣ್ಣಾನೆ, ಅದು ತನ್ನ ಸಮೂಹವೊಂದಿಂದ ತಪ್ಪಿಸಿಕೊಂಡು ಸಿಂಹಗಳ ಗುಂಪಿನ ಮಧ್ಯದಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಂಡ್ರೆ ಹೇಗಾಗುತ್ತೋ ಹಾಗೆ ಸೀತಾಮಾತೆ ಈ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಶರತ್ಕಾಲದ ಮೋಡಗಳಿಂದ ಕೂಡಿರುವಂತಹ ಚಂದ್ರದ ಒಂದು ರೇಖೆಯಂತೆ ಈಕೆ ಕಾಣಿಸ್ತಾ ಇದ್ದಾಳೆ. ವಿಯೂಥಾಂ ಸಿಂಹ ಸಮೃದ್ಧಾಂ ಬದ್ಧಾಂ ಗಜವಧೂಮಿವ ಚಂದ್ರರೇಖಾಂ ಪಯೋದಾಂತೆ ಶಾರದಾಭ್ರೈರಿವಾವೃತಾಂ ಕ್ಲಿಷ್ಟರೂಪಮಸಂಸ್ಪರ್ಶಾತ್ ಅಯುಕ್ತಾಮಿವ ವಲ್ಲಕೀಂ ಸೀತಾಂ ಭರ್ತೃವಶೇ ಯುಕ್ತಾಂ ಅಯುಕ್ತಾಂ ರಾಕ್ಷಸೀ ವಶೇ. ಸೀತಾಮಾತೆಯ ಸಾಮೀಪ್ಯ ಇಲ್ಲದೇ ಇರೋದರಿಂದಾಗಿ ಆ ಶ್ರೀರಾಮಚಂದ್ರನು ಕೂಡ ಇದೇ ರೀತಿಯಾಗಿ ದುಃಖ ಸಂತಪ್ತನಾಗಿದ್ದಾನೆ. ಶ್ರೀರಾಮನ ಚಂದ್ರನ ಜೊತೆಯಲ್ಲೇ ಸೀತಾಮಾತೆ ಇರಬೇಕು, ಇಲ್ಲಿ ಅವಳು ಇರಬಾರದು. ಸೀತಾಂ ಭರ್ತೃವಶೇ ಯುಕ್ತಾಂ ಅಯುಕ್ತಾಂ ರಾಕ್ಷಸೀ ವಶೇ ಅಶೋಕವನಿಕಾ ಮಧ್ಯೆ ಶೋಕಸಾಗರಮಾಪ್ಲುತಾಂ ತಾಭಿಃ ಪರಿವೃತಾಂ ತತ್ರ ಸಗ್ರಹಾಮಿವ ರೋಹಿಣೀಂ. ಕ್ರೂರ ಗ್ರಹಗಳು ಮುತ್ತಿಕೊಂಡಿರುವಂಥ ರೋಹಿಣಿ ನಕ್ಷತ್ರದಂತೆ ಇವಳು ಕಾಣಿಸ್ತಾ ಇದ್ದಾಳೆ. ದದರ್ಶ ಹನುಮಾನ್ ದೇವೀಂ ಲತಾ ಕುಸುಮಾಮಿವ ಸಾಮಾಲೇನ ಚ ದಿಗ್ಧಾಂಗ್ದೀಂ ವಪುಷಾ ಚಾಪ್ಯಲಂಕೃತಾ ಮೃಣಾಲಿ ಪಂಕದಿಗ್ಧೇ ವಾಯುಭಾತಿನ ವಿಭಾತಿ ಚ ಮಲಿನೇನ ಚ ವಸ್ತ್ರೇಣ ಪರಿಕ್ಲಿಷ್ಟೇನ ಭಾಮಿನೀಂ. ಸೀತಾಮಾತೆ ಉಟ್ಟುಕೊಂಡಿರುವಂಥ ಒಂದೇ ಒಂದು ಬಟ್ಟೆ, ಅದು ಕೂಡ ತುಂಬ ಮಲಿನವಾಗಿದೆ. ಸಂವೃತಾಂ ಮೃಗಶಾಭಾಕ್ಷಿಂ ದದರ್ಶ ಹನುಮಾನ್ ಕಪಿಃ ತಾಂ ದೇವೀಂ ದೀನವದನಾಮದೀನಾಂ ಭರ್ತೃತೇಜಸ. ಅತ್ಯಂತ ದುಃಖಿತಳಾದ ಸೀತಾಮಾತೆಯನ್ನು ಹನುಮಂತ ದೇವರು ನೋಡ್ತಾ ಇದ್ದಾರೆ. ರಕ್ಷಿತಾಂ ಸ್ವೇನ ಶೀಲೇನ ಸೀತಾಂ ಅಸಿತಲೋಚನಾಂ ತಾಂ ದೃಷ್ಟ್ವಾ ಹನುಮಾನ್ ಸೀತಾಂ ಮೃಗಶಾಭ ನಿಭೇಕ್ಷಣಾಂ. ಜಿಂಕೆ ತನ್ನ ದಿಕ್ಕನ್ನು ತಪ್ಪಿಸಿಕೊಂಡು ತುಂಬ ಗಾಬರಿಯಿಂದ ಎಲ್ಲ ಕಡೆ ನೋಡುವಂತೆ ಇವಳು ಕೂಡ ಎಲ್ಲ ಕಡೆ ಕೂಡ ತುಂಬ ಗಾಬರಿಯಿಂದ ನೋಡ್ತಾ ಇದ್ದಾಳೆ. ಮೃಗಕನ್ಯಾಂ ಇವತ್ರಸ್ತಾಂ ವೀಕ್ಷಮಾಣಾಂ ಸಮಂತತಃ ದಹಂತ್ಯಂ ಇವ ನಿಶ್ವಾಸೇ ವೃಕ್ಷಾನ್ ಪಲ್ಲವಧಾರಿಣಃ. ಆ ಬಿಸಿಯಾದ ನಿಟ್ಟುಸಿರನ್ನು ಬಿಡ್ತಾ ಶೋಕರಾಶಿಯಿಂದ ದುಃಖ ಸಂತಪ್ತಳಾಗಿದ್ದಾಳೆ. ಸಂಘಾತಮಿವ ಶೋಕಾನಾಂ ದುಃಖಸ್ಯೋರ್ಮಿಮಿವೋತ್ಥಿತಾಂ ತಾಂ ಕ್ಷಾಮಾಂ ಸುವಿಭಕ್ತಾಂಗಿಂ ವಿನಾಭರಣಶೋಭಿನೀಂ. ಯಾವುದೇ ಆಭರಣ ವಸ್ತ್ರ ಸರಿಯಾದ ವಸ್ತ್ರ ಇಲ್ಲದನಿದ್ರೂ ಕೂಡ ಅತ್ಯಂತ ಶೋಭಾಯಮಾನಳಾಗಿದ್ದಾಳೆ. ಪ್ರಹರ್ಷ ಮತುಲಂ ಲೇಭೆ ಮಾರುತಿ ಪ್ರೇಕ್ಷ ಮೈಥಿಲಿಂ ಹರ್ಷಜಾನಿ ಚ ಸೋಷಾಣಿ ತಾಂ ದೃಷ್ಟ್ವಾ ಮದಿರೇಕ್ಷಣಾಂ. ಇಂತಹ ಮೈಥಿಲಿಯನ್ನು ನೋಡಿ ಹನುಮಂತ ದೇವರ ಕಣ್ಣುಗಳಲ್ಲಿ ನೀರು ತುಂಬಿದೆ. ಮುಮೋಚ ಹನುಮಾಂಸ್ತತ್ರ ನಮಶ್ಚಕ್ರೇ ಚ ರಾಘವ ನಮಸ್ಕೃತ್ವಾ ಸನಾಮಾಯ ಲಕ್ಷ್ಮಣಾಯ ಚ ವೀರ್ಯವಾನ್.
ಶ್ರೀರಾಮಚಂದ್ರನ ಅನುಗ್ರಹದಿಂದಷ್ಟೇ ನಾನು ಇವತ್ತಿನ ದಿವಸ ಸೀತಾಮಾತೆಯನ್ನು ನೋಡುವಂತಹ ಸೌಭಾಗ್ಯವನ್ನು ಪಡೆದುಕೊಂಡೆ ಎಂಬುದಾಗಿ ಹೇಳ್ತಾ ರಾಮಚಂದ್ರ ದೇವರಿಗೆ ಹಾಗೂ ಲಕ್ಷ್ಮಣ ದೇವರಿಗೆ ಹನುಮಂತ ದೇವರು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದ್ದಾರೆ. ಸೀತಾದರ್ಶನ ಸಂಹೃಷ್ಟೋ ಹನುಮಾನ್ ಸಮೃತೋ ಭವತ್. ಆ ಶಿಂಶುಭ ವೃಕ್ಷದ ಮರೆಯಲ್ಲಿ ಕುಳಿತಿರುವಂಥ ಹನುಮಂತ ದೇವರು ಸೀತಾಮಾತೆಯನ್ನು ಕಂಡು ಸಂಹೃಷ್ಟರಾಗಿದ್ದಾರೆ. ತಥಾ ವಿಪ್ರೇಕ್ಷ ಇಲ್ಲಿಗೆ 17ನೇ ಸರ್ಗ ಪರಿಸಮಾಪ್ತಿಗೊಂಡಿದೆ. ತಥಾ ವಿಪ್ರೇಕ್ಷಮಾಣಸ್ಯ ವನಂ ಪುಷ್ಪಿತ ಪಾದಪಂ ವಿಚಿನ್ವತಶ್ಚ ವೈದೇಹಿಂ ಕಿಂಚಿಚ್ಚೇಷಾ ನಿಶಾಭವತ್. ಹೀಗಿರಬೇಕಾದ್ರೆ ಬೆಳಗಿನ ಜಾವ ಆಗ್ತಾ ಬಂತು, ಸುಮಾರು 4 ಗಂಟೆ ಸುಮಾರಾಯಿತು. ಆಗ ಬ್ರಹ್ಮರಾಕ್ಷಸರು ವೇದಘೋಷವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಷಡಂಗ ವೇದ ವಿದುಷಾಂ ಕ್ರತು ಪ್ರವರಯಾ ಜನಾಂ ಶುಶ್ರಾವ ಬ್ರಹ್ಮಘೋಷಾಂಶ್ಚ ವಿರಾತ್ರೆ ಬ್ರಹ್ಮರಕ್ಷಸಾಂ. ಅಲ್ಯಾರೋ ಒಳ್ಳೆ ಬ್ರಾಹ್ಮಣರಂತೂ ಸಿಗಲ್ವಲ್ಲ, ಎಲ್ಲ ಬ್ರಹ್ಮರಾಕ್ಷಸರು, ಅವರದ್ದೇ ಘೋಷ, ಅದೇ ವೇದಘೋಷ. ಅಥ ಮಂಗಲವಾದಿತ್ರೇ ಶಬ್ದೇ ಶ್ರೋತ್ರ ಮನೋಹರೈ ಪ್ರಾಬುದ್ಯತ ಮಹಾಬಾಹುರ್ದಶಗ್ರೀವೋ ಮಹಾಬಲಃ. ಏನು ಮಾಡಿದ್ರು ಅವರು ಅಂದರೆ ದಶಗ್ರೀವನನ್ನೇ ಎಬ್ಸಿದ್ರು. ಇಲ್ಲಿ ತನಕ ಕೇಳಿಸ್ತಾ ಇದೆ, ಅದು ಅಶೋಕವನದ ತನಕ ಕೇಳಿಸ್ತಾ ಇದೆ ಅವನು ಎಬ್ಸೋದು. ಅವನಿಗೆ ಎಲ್ಲ ಬ್ರಹ್ಮರಾಕ್ಷಸರು ಬಂದು ವೇದಘೋಷ ಮಾಡಬೇಕು, ಆವಾಗ ಅವನಿಗೆ ಎಚ್ಚರಿಕೆ. ಅಥ ವಿಬುದ್ಧತು ಯಥಾ ಕಾಲಂ ರಾಕ್ಷಸೇಂದ್ರ ಪ್ರತಾಪವಾನ್ ಸ್ತ್ರಸ್ತ ಮಾಲ್ಯಾಂಬರಧರೋ ವೈದೇಹಿ ಮನ್ವಚಿಂತಯತ್. ನೋಡಿ, ಆ ರಾಕ್ಷಸ ಮಹಾದುಷ್ಟ, ಅವನು ಕೂಡ 4:04ವರೆಗೆ ಹೇಳ್ತಾ ಇದ್ದಂತೆ, ನಾವು ಮಾತ್ರ ಮಲಗಿರ್ತೇವೆ. ಅವನಿಗೆ ಎದ್ದೇನು ಮಾಡ್ದ ಅಂದರೆ ಸ್ರಸ್ತಮಾಲ್ಯಾಂಬರಧರ ವೈದೇಹಿ ಮನ್ವಚಿಂತೆಯಿತು. ದುಷ್ಟ ಅಲ್ವ ಅವನು. ಎದ್ದ ತಕ್ಷಣ ಸೀತಾಮಾತೆಯನ್ನು ನೆನೆಸ್ಕೊಂಡ. ನಾವು ಕೂಡ ಸೀತಾಮಾತೆ ನೆನೆಸ್ಕೊಳ್ಬೇಕು. ಹೇಗೆ ಅಂದರೆ ಪತಿವ್ರತೆಯರು ಅಂತ. ಅವನು ಕೆಟ್ಟ ದೃಷ್ಟಿಯಿಂದ ನೆನೆಸ್ಕೊಂಡ, ಅದು ತಪ್ಪು ಅಷ್ಟೇ. ಭೃಶಂ ನಿಯುಕ್ತಸ್ತಸ್ಯಾಂ ಚ ಮದನೇನ ಮದೋತ್ಕಟಃ ನ ಸತಂ ರಾಕ್ಷಸ ಕಾಮಂ ಶಶಾಕಾತ್ಮನಿಗೂಹಿತಂ. ಅವನೇನು ಮಾಡ್ದ ಅಂದರೆ ಸರ್ವಾಭರಣ ಭೂಷಿತನಾಗಿ ಎದ್ದ ಕೂಡಲೇ ಅಶೋಕವನದ ಕಡೆ ಆಗಮಿಸಿದ. ಸಸರ್ವಾಭರಣೇರ್ಯುಕ್ತೋ ಬಿಭ್ರಶ್ರಿಯಮನುತ್ತಮಾಂ ತಾಂ ನಗೈರ್ಬಹುಭಿರ್ಜುಷ್ಟಾಂ ಸರ್ವಪುಷ್ಪಫಲೋಪಗೈಃ. ಇವತ್ತಿದೆ ಅವನಿಗೆ ಹಬ್ಬ, ರಾವಣನಿಗೆ. ದಿವಸ ಬಂದು ಏನು ಬೇಕು ಹಾಗೆ ಜಬರ್ದಸ್ತ್ ಮಾಡ್ತಿದ್ದ, ಎಲ್ಲ ಆಗ್ತಿತ್ತು. ಇವತ್ತು ಅವನು ಎಡಮಗ್ಗಲಿನಲ್ಲಿ ಎದ್ದ. ಅವನಿಗೆ ದೊಡ್ಡ ಅಪಶಕುನ ಇವತ್ತಿನ ದಿವಸ ಅವನಿಗೆ ಕಾಯ್ದಿದೆ. ಸರ್ವಾಭರಣ ಭೂಷಿತನಾಗಿ ಅವನು ಸಕಲ ಫಲಪುಷ್ಪ ಭರಿತವಾದ ಅಶೋಕವನಕ್ಕೆ ಆಗಮಿಸ್ತಾ ಇದ್ದಾನೆ. ಋತಾಂ ಪುಷ್ಕರಣೀಭಿಶ್ಚ ನಾನಾ ಪುಷ್ಪೋಪಶೋಭಿತಾಂ ಸದಾ ಮದೈಶ್ಚ ವಿಷಗೈಃ ವಿಚಿತ್ರಾಂ ಪರಮಾದ್ಭುತೈಃ ಈಹ ಮೃಗೈಶ್ಚ ವಿವಿಧೈರ್ಜುಷ್ಟಾಂ ದೃಷ್ಟಿಮನೋಹರೈಃ ವೀತಿ ಸಂಪ್ರೇಕ್ಷಮಾಣಶ್ಚ ಮಣಿಕಾಂಚನ ತೋರಣ. ಅವನು ಬರ್ತಾನೆ ಅಂತ ಎಲ್ಲ ಕಡೆ ಏನು ಒಳ್ಳೊಳ್ಳೆ ಅಷ್ಟು ಬೇಗ ಸುವರ್ಣ ತೋರಣಗಳನ್ನೆಲ್ಲ ಕಟ್ತಾ ಇದ್ದಾರೆ, ಬೀದಿಗಳನ್ನೆಲ್ಲ ಗುಡಿಸ್ತಾ ಇದ್ದಾರೆ. ನಮ್ಮ ರಾಜ ಬಂದ ಅಂತ. ನಾನಾ ಮೃಗ ಗಣ ಕೀರ್ಣಾಂ ಫಲೇ ಪ್ರಪತಿತೈರುತಾಂ ಅಶೋಕಮನಿಕಾಮೇವ ಪ್ರಾವಿಶತ್ ಸಂತತದ್ರುಮಾಂ. ಅಂದರೆ ಒಬ್ಬ ದುಷ್ಟ ಅಧಿಕಾರದಲ್ಲಿದ್ದಾಗ ಅವನು ಏನು ಮಾಡಿದ್ರೂ ಕೂಡ ಅವನ ಅನುಚರರು ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಅದು ರಾವಣನ ಕಾಲದಿಂದ ಇಲ್ಲಿಯ ತನಕ ಹಾಗೇ ನಡೆದುಕೊಂಡು ಬಂದಿದೆ ಸಂಪ್ರದಾಯ. ಅವನು ಕೆಟ್ಟ ಉದ್ದೇಶಕ್ಕೆ ಹೋದರೂ ಕೂಡ ಅವನಿಗೆಲ್ಲ ರಾಕ್ಷಸರು ಅವನಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂಗನಾ ಶತಮಾತ್ರಂತೂ ತಂ ವ್ರಜಂತ ಮನುವ್ರಜನ್ ಮಹೇಂದ್ರಮಿವ ಪೌಲಸ್ತ್ಯಂ ದೇವಗಂಧರ್ವಯೋಷಿತಃ. ರಾವಣನನ್ನು ಅನುಸರಿಸಿ ಸ್ತ್ರೀಯರು ಚಿನ್ನದ ದೀಪಸ್ತಂಭಗಳನ್ನು ಹಿಡಿದು ಅವನಿಗೆ ಅನುಸರಿಸಿ ಬರ್ತಾ ಇದ್ದಾರೆ. ಕೆಲವು ಸ್ತ್ರೀಯರು ಚಾಮರವನ್ನು ಬೀಸ್ತಾ ಇದ್ದಾರೆ. ದೀಪಿಕಾ ಕಾಂಚನೀ ಕಾಶ್ಚಿತ್ ಜಗೃಹುಸ್ತತ್ರ ಯೋಷಿತಃ ವಾಲವ್ಯಜನಹಸ್ತಾಶ್ಚ ತಾಲುರಂತಾನಿ ಚಾಪರಾಹ. ಚಿನ್ನದ ಕಲಶಗಳು, ಅದರಲ್ಲಿ ನೀರು ತರೋದು, ನೀನು ಮಂಗಳ ಆಗಲಿ ಅಂತ ಕೂಗೋದು. ಇನ್ನು ಕೆಲವು ಹೆಂಗಸರು, ಒಟ್ಟೆಲ್ಲ ಹೆಂಗಸರದೇ ಕಾರ್ಬಾರು, ಸುತ್ತಮುತ್ತ ಮೇಲೆ ಕೆಳಗೆ ಎಲ್ಲ. ಕೆಲವು ಆಸನಗಳನ್ನು ಕೆಲವು ಹೆಂಗಸರುಗಳು ತರ್ತಾಯಿದ್ರು. ಕಾಂಚನೀಯರಪಿ ಭೃಂಗಾರೇ ಜಹೃಸಲಿಲಮಗ್ರತಃ ಮಂಡಲಾಗ್ರ ಭೃಸೀಶ್ಚೈವ ಗೃಹ್ಯಾನ್ಯ ಪೃಷ್ಠತೋ ಯಯುಃ. ಒಬ್ಬಳು ಮಾತ್ರ ರಾವಣನ ಪಕ್ಕದಲ್ಲೇ ಇದ್ಲಂತೆ. ಏನು ಕೆಲಸ ಅವಳಿಗೆ ಅಂದರೆ, ಒಂದು ರತ್ನದ ಥಾಲಿಯಲ್ಲಿ ಮದ್ಯವನ್ನು ತುಂಬಿಕೊಂಡು ಬಲಗೈಯಲ್ಲಿ ಹಿಡಿದು ಸಿದ್ಧಳಾಗಿಲ್ಲಂತೆ. ಅವನು ಯಾವ ಕ್ಷಣದಲ್ಲಿ ಬೇಕಾದ್ರೂ ತೊಗೋಬೋದು, ಕುಡಿಬೋದು. ಹಾಗೆ ಕಾಂಚಿದ್ರತ್ನಮಹೀಂ ಸ್ಥಾಲೀಂ ಪೂರ್ಣಾಂ ಪಾನಸ್ಯ ಭಾಮಿನಿ ದಕ್ಷಿಣೇನೇವ ತದಾ ಜಗ್ರಾಹ ಪಾಣಿನ. ಇನ್ನೊಬ್ಬಳು ಕಥೆ ಏನು ಹೇಳ್ತೀನಿ.
ರಾಜಹಂಸ ಪ್ರತೀಕಾಶಂ ಛತ್ರಂ ಪೂರ್ಣ ಶಶಿಪ್ರಭಂ ಸೌವರ್ಣದಂಡಮಪರ ಗೃಹೀತ್ವಾ ಪೃಷ್ಠತೋ ಯಯೋ. ಚಿನ್ನದ 2 ಕೋಲನ್ನು ಹಿಡಿದುಕೊಂಡು ಆ ಕಡೆ ಈ ಕಡೆ ಇಬ್ಬರು ಹೆಂಗಸರು, ಹಿಂದೆ ಶ್ವೇತಛತ್ರವನ್ನು ಇಟ್ಕೊಂಡು ಇನ್ನೊಬ್ಬಳು ಹೆಂಗಸು, ಒಟ್ಟೆಲ್ಲ ಹೆಂಗಸರು. ನಿದ್ರಾ ಮದ ಪರೀತಾಕ್ಷೋ ರಾವಣಸ್ಯೋತ್ತಮಾಶ್ರಿಯ ಅನುಜಗ್ಮುಃ ಪತಿಂ ವೀರಂ ಘನಂ ವಿದ್ಯುಲತಾ ಯುವ. ಒಂದು ಮೇಘದ ಜೊತೆ ಮಿಂಚುಗಳು ಸಾಲು ಸಾಲಾಗಿ ಬರುವಂತೆ ರಾವಣನನ್ನು ಎಲ್ಲ ಹೆಣ್ಣು ಮಕ್ಕಳು ಹಿಂಬಾಲಿಸ್ತಾ ಇದ್ದರು. ವ್ಯಾವಿದ್ಧಾರಕೇಯೂರಾ ಸಮಾಮೃತಿತಮರ್ಣಕಾ ಸಮಾಗಲಿತಕೇಶಾಂತಾ ಸಸ್ವೇದವದನಾಸ್ತತಾ. ಘೂರ್ಣಂತ್ಯೋ ಮದಶೇಷೇಣ ನಿದ್ರಯಾ ಚ ಶುಭಾನನಾಃ ಸ್ವೇದಕ್ಲಿಷ್ಟಾಂಗಸುಮಾ ಕುಸುಮಾಲ್ಯಾಕುಲಮೂರ್ಧಜಾ. ಅಂದರೆ ಅವರೆಲ್ಲ ಬೇಗ ಎದ್ದು ಬರಬೇಕಲ್ವಾ, ಜಡೆ ಹಾಕ್ಕೊಂಡಿಲ್ಲ, ಮುಖ ಸ್ವಚ್ಛ ಮಾಡಿಕೊಂಡಿಲ್ಲ, ಆಮೇಲೆ ತೂಕಡಿಕೆ ನಿದ್ದೆ, ಆಮೇಲೆ ಹಿಂದಿನ ದಿವಸದ ಹೂವುಗಳೆಲ್ಲ ಹಾಗೇ ಇದೆ ತಲೆಯಲ್ಲಿ, ಆಮೇಲೆ ಕತ್ತಿನಲ್ಲಿ. ಹಾಗಾಗೆ ಬಂದು ಆ ದುಷ್ಟ ರಾವಣನ ಸೇವೆಯಲ್ಲಿ ನಿರತರಾಗ್ತಾ ಇದ್ದಾರೆ ಅಂತ ವರ್ಣನೆ. ಪ್ರಯಾಂತಂ ನೈರತಪತಿಂ ನಾರ್ಯೋ ಮದಿರಲೋಚನಾ ಬಹುಮಾನಾಚ ಕಾಮಾಚ ಪ್ರಿಯಾಭಾರ್ಯಸ್ತಮನ್ವಯೋ. ದುರ್ಮತಿಯಾದ ರಾವಣನ ಜೊತೆಯಲ್ಲಿ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ರಾವಣ ಮಾತ್ರ ಈ ಯಾವ ಹೆಂಗಸರನ್ನು ಕೂಡ ನೋಡದೆ ಸೀತಾಮಾತೆ ನನಗೆ ಬೇಕು ಅಂತ ಸೀತೆಯ ಮನಸ್ಸನ್ನು ನೆನೆಸ್ಕೊಂಡು ದಾಪುಗಾಲು ಹಾಕ್ತಾ ಬರ್ತಾ ಇದ್ದಾನೆ. ಸಚ ಕಾಮಪರಾಧೀನಃ ಪತಿಸ್ತಾಸಾ ಮಹಾಬಲಃ ಸೀತಾಸಕ್ತ ಮನಃ ಮಂದೋ ಮದಾಂಚಿತಗತಿರ್ಬಭೂ. ತತಃ ಕಾಂಚೀ ನಿನಾದಂಚ ನೂಪುರಾಣಾಂ ಚ ನಿಸ್ವನಂ ಶುಶ್ರಾವ ಪರಮಸ್ತ್ರೀಣಾಂ ಸ ಕಪಿರ್ಮಾರುತಾತ್ಮಜಃ. ಹನುಮಂತ ದೇವರು ಸೀತಾಮಾತೆಯನ್ನೇ ಗುಣಗಾನ ಮಾಡ್ತಾ, ರಾಮಚಂದ್ರನ ಗುಣಗಾನವನ್ನು ಮಾಡ್ತಾ ಮೇಲೆ ಕೂತಿದ್ರು ಅಲ್ವಾ. ಆಗ ಅವರಿಗೆ ಇದ್ದಕ್ಕಿದ್ದಂಗೆ ಸ್ತ್ರೀಯರ ಗೆಜ್ಜೆಗಳ ಧ್ವನಿ ಕೇಳಿಸ್ತು. ಇದೇನಿದು ಸ್ತ್ರೀಯರ ಗೆಜ್ಜೆ ಧ್ವನಿ ಅಂತ ಅವರು ಕತ್ತೆತ್ತಿ ನೋಡಿದ್ರು. ಆಗ ಅವ್ರಿಗೇನು ಕಾಣಿಸ್ತು ಅಂದರೆ, ತಂಚಾ ಪ್ರತಿಮಾ ಕರ್ಮಾಣಂ ಅಚಿಂತ್ಯವಲ ಪೌರುಷಂ ದ್ವಾರದೇಶಮನುಪ್ರಾಪ್ತಂ ದದರ್ಶ ಹನುಮಾನ್ ಕಪಿಃ ದೀಪಿಕಾಭಿರನೇಕಾಭಿಃ ಸಮಂತಾದೌ ಭಾಸಿತಂ ಗಂಧತೈಲಾಭಸಿಕ್ತಾಭಿರ್ದ್ರಿಯಮಾಣಾಭಿರಗ್ರತಃ. ದೊಡ್ಡ ರಾಕ್ಷಸ, ಮೋಡದಂತೆ ಕಪ್ಪು ಮೋಡದಂತಿರುವಂತಹ ರಾಕ್ಷಸ, ಅವನನ್ನು ಹಿಂಬಾಲಿಸ್ತಾ ಇರುವಂತಹ ಸಾವಿರಾರು ಮಂದಿ ಸ್ತ್ರೀಯರು ಕಾಣಿಸಿದ್ರು ಹನುಮಂತ ದೇವರಿಗೆ. ಆ ದೀವಿಟಿಗಳನ್ನ ಹಿಡ್ಕೊಂಡಿದ್ದಾರೆ. ಬೆಳಕಿನ ಮಧ್ಯದಲ್ಲಿ ಅವನು ಕಾಣಿಸ್ತಾ ಇದ್ದಾನೆ. ಕಾಮ ದರ್ಪ ಮದಗಳಿಂದ ಉಬ್ಬಿ ಹೋಗಿದ್ದಾನೆ. ಅವನ ಕಣ್ಣುಗಳೆಲ್ಲ ಕೆಂಪೆ ಹೇರಿ ಹೋಗಿವೆ. ಭುಜಕೀರ್ತಿಗಳನ್ನು ಹಾಕಿಕೊಂಡಿದ್ದಾನೆ. ಇಂತಹ ರಾವಣನನ್ನು ಹನುಮಂತ ದೇವರು ನೋಡಿದ್ರು. ಕಾಮದರ್ಪ ಮದೇರ್ಯುಕ್ತಂ ಜಿಹ್ಮತಾಮ್ರಾಯತೆ ಕ್ಷಣಂ ಸಮಕ್ಷಂ ಇವ ಕಂದರ್ಪಂ ಅಪವಿದ್ಧ ಶರಾಸನಂ ಮಥಿತಾಮೃತಫೇನಾಭಂ ಅರಜೋ ವಸ್ತ್ರಮುತ್ತಮಂ ಸಲೀಲಮನುಕರ್ಷಂತಂ ವಿಮುಕ್ತಂ ಸಕ್ತಮಂಗದೆ ತಂ ಪತ್ರವಿಟಪೇಲೀನಃ ಪುತ್ರಪುಷ್ಪಘನಾವೃತಃ ಸಮೀಪಮುಪಸಂಕ್ರಾಂತಂ ನಿಧ್ಯಾತುಮುಪಚಕ್ರಮೇ. ಅವನು ವಿಲಾಸದಿಂದ ರಾವಣ ಬರ್ತಾ ಇದ್ದಾನೆ. ನಾನೇ ಮನ್ಮಥ ಅಂತ ತಿಳ್ಕೊಂಡಿದ್ದಾನೆ. ನೋಡಿದ್ರೆ ಬ್ರಹ್ಮರಾಕ್ಷಸ ಇದ್ದಂಗಿದ್ದಾನೆ. ಇವನೇನು ಮನ್ಮಥ ಆಗ್ತಾನೆ. ಆಂಜನೇಯರು ಆ ವೃಕ್ಷದಲ್ಲಿ ಮರೆಯಾಗಿದ್ದುಕೊಂಡು ಆ ಸಮೀಪಕ್ಕೆ ಬರ್ತಾ ಇರುವಂತಹ ರಾವಣನನ್ನು ಗಮನಿಸಿ ಕಣ್ಣನ್ನು ಪಿಳಿ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಅವೇಕ್ಷಮಾಣಸ್ತು ತಥೋ ದದರ್ಶ ಕಪಿಕುಂಜರ ರೂಪ ಯೌವನ ಸಂಪನ್ನ ರಾವಣಸ್ಯ ವರಸ್ತ್ರೀಯ ತಾಭಿ ಪರಿವೃತೋ ರಾಜ ಸ್ವರೂಪಾಭಿರ್ಮಹಾಯಶಾಃ ತನ್ಮೃಗದ್ವಿಜಸಂಗುಷ್ಟಂ ಪ್ರವಿಷ್ಟ ಪ್ರಮದಾವನಂ. ಆ ರಾಕ್ಷಸರಾಜ ಅಶೋಕವನದ ಒಳಗಡೆ ಬಂದ. ಕ್ಷೀಭೋ ವಿಚಿತ್ರಾಭರಣಃ ಶಂಕುಕರ್ಣೋ ಮಹಾಬಲಃ ತೇನ ವಿಶ್ರವಸ ಪುತ್ರ ಸದೃಷ್ಟೋ ರಾಕ್ಷಸಾಧಿಪಃ. ವಿಶ್ರವಸ್ಸಿನ ಮಗ ಯಾರು? ಇವನು ರಾವಣ. ಅವನು ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಇರುವಂತೆ, ಎಲ್ಲ ಸ್ತ್ರೀಯರ ಮಧ್ಯದಲ್ಲಿ ಇರುವಂತೆ ಕಂಡ. ಋತಃ ಪರಮನಾರೀಭಿಸ್ತಾರಾಭಿರಿವ ಚಂದ್ರಮಾಃ ತಂ ದದರ್ಶ ಮಹಾತೇಜಾಸ್ತೇಜೋವಂತಂ ಮಹಾಕಪಿಃ ರಾವಣೋಯಂ ಮಹಾಬಾಹು ಇತಿ ಸಂಚಿತ್ಯ ವಾನರಃ ಸೋಯಮೇವ ಪುರಾಶೇತೆ ಪರಮಧ್ಯೆ ಗೃಹೋತ್ತಮೆ. ಅವರಿಗೆ ಹನುಮಂತ ದೇವರಿಗೆ ಪ್ರತಿಭಿಜ್ಞಾ ಬಂತು. ನಾನು ಆವಾಗ ಮಲಗಿದ ಕೋಣೆಯಲ್ಲಿ ನೋಡಿದ್ನಲ್ಲ,
ಜೋರಾಗಿ ಉಸಿರಾಟ ನಡೆಸಿದ್ನಲ್ಲ ಅವನೇ ಇವನು ರಾಕ್ಷಸಾಧಿಪ, ಅವನೇ ರಾವಣ ಇಲ್ಲಿ ಬರ್ತಿದ್ದಾನೆ. ಅವಪ್ಲುತೋ ಮಹಾತೇಜ ಹನುಮಾನ್ ಮಾರುತಾತ್ಮಜ ಸತತಾಪ್ಯುಗ್ರತೇಜ ಸ್ಯುಹು ನಿರ್ಧೂತಸ್ತಸ್ಯ ತೇಜಸ. ಅವನನ್ನು ಸರಿಯಾಗಿ ನೋಡಬೇಕು ಅಂತ ತಾವು ಸ್ವಲ್ಪ ಮೇಲಿದ್ದರು, ಈಗ ಒಂದು ಕೊಂಬೆ ಕೆಳಗಿಳಿದ್ರು, ಬಾಲ್ಕನಿಯಲ್ಲಿ ನಿಂತು ನೋಡಿದ್ರೆ ಎಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತಾರಲ್ಲ, ಹಾಗೆ ಅವನು ಸ್ಪಷ್ಟವಾಗಿ ಯಾವ ಅಡೆತಡೆಯೂ ಇಲ್ಲದಂತೆ ಒಂದು ಒಳ್ಳೆ ಕೊಂಬೆ ಮೇಲೆ ಕುಳಿತು ಆಂಜನೇಯರು ಎಲ್ಲವನ್ನೂ ನೋಡಲಿಕ್ಕೆ ಸಿದ್ಧನಾಗಿ ಕೂತಿದ್ದಾನೀಗ. ಅವಪ್ಲುತೋ ಮಹಾತೇಜ ಹನುಮಾನ್ ಮಾರುತಾತ್ಮ ಸತಾಪ್ಯುಗ್ರತೇಜ ಸನ್ನಿರುತಸ್ತಸ್ಯ ತೇಜಸ ಪತ್ರಗುಲ್ಮಾಂತರೇ ಸಕ್ತೋ ಹನುಮಾನ್ ಸಂವೃತೋ ಭವತು ಸತಾಮಸಿತಕೇಶಾಂತಾಂ ಸುಶ್ರೋಣೀಂ ಸಂಹತಸ್ತನೀಂ ದಿದೃಕ್ಷುರಸಿತಾಪಾಂಗಾಮುಪಾವರ್ತತ ರಾವಣಃ. ಆ ರಾವಣನ ತೇಜಸ್ಸಿನ ಎದುರಿನಲ್ಲಿ ಅವನು ಈಗಲೇ ಕಾಣಿಸ್ಕೊಳ್ಬಾರ್ದು, ರಾವಣನಿಗೆ ಈಗೇನು ನಾನು ಕಾಣಿಸ್ಕೊಳ್ಬಾರ್ದು ಅಂತ ಎದುರಿಗೆ ಕಾಣಿಸ್ಕೊಳ್ಳಿಲ್ಲ, ಕೆಳಗಡೆ ಬಂದು ಸ್ಪಷ್ಟವಾಗಿ ನೋಡುವಂತೆ ಕೂತ್ಕೊಂಡ್ರು. ಈಗ ರಾವಣ ಸೀತಾದೇವಿಯ ಬಳಿ ಬಂದ. ಇಲ್ಲಿಗೆ 18ನೇ ಅಧ್ಯಾಯ ಪರಿಸಮಾಪ್ತಿಗೊಂಡಿದೆ. ತಸ್ಮಿನ್ನೇವ ತತಃ ಕಾಲೇ ರಾಜಪುತ್ರೀ ತ್ವನಿಂದಿತಾ ರೂಪಯೌವನ ಸಂಪನ್ನಂ ಭೂಷಣೋತ್ತಮ ಭೂಷಿತಂ. ಯಾವಾಗ ರಾಕ್ಷಸಾಧಿಪ ರಾವಣ ತನ್ನ ಕಡೆಗೆ ಬರ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಯಿತೋ ಆವಾಗಲೇ ಸೀತಾದೇವಿಗೆ ಚಿಂತೆ ಪ್ರಾರಂಭ ಆಯಿತು. ತಥೋ ದೃಷ್ಟ್ವೈವ ವೈದೇಹಿ ರಾವಣಂ ರಾಕ್ಷಸಾಧಿಪಂ ಪ್ರಾವೇಪದ ವರಾರೋಹ ಪ್ರಭಾತೆ ಕದಲೀ ಯಥಾ. ಬಿರುಗಾಳಿ ಬಂದಾಗ ಬಾಳೆ ಗಿಡ ಹೇಗೆ ಈ ಕಡೆ ಆ ಕಡೆ ಲೋಲಾಡುತ್ತೋ, ಸತ್ತೇ ಹೋದೆ ಎನ್ನುವಂತೆ ಬೀಳುತ್ತೋ, ಹಾಗೆ ಸೀತಾದೇವಿ ಕೂಡ ನಡುಗಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆಚ್ಛಾದ್ಯೋದರ ಮೂರುಭ್ಯಾಂ ಬಾಹುಭ್ಯಾಂ ಚ ಪಯೋಧರೌ ಉಪವಿಷ್ಟಾ ವಿಶಾಲಾಕ್ಷಿ ರುದಂತಿ ವರವರ್ಣಿನಿ. ಅವನು ಬರ್ತಿದ್ದಾನೆಂದು ಗೊತ್ತಾದ ತಕ್ಷಣ ತನ್ನ ಹೊಟ್ಟೆ ಮುಚ್ಚಿಕೊಂಡ್ಳು, ಸ್ತನಗಳು ಸ್ವಲ್ಪವೂ ಕಾಣಿದಂತೆ ಪೂರ್ತಿ ಮುಚ್ಚಿಕೊಂಡ್ಳು, ತೊಡೆಗಳು ತೋಳುಗಳು ಎಲ್ಲಿ ಯಾವ ಭಾಗವೂ ಕೂಡ ಕಾಣಿಸಬಾರ್ದು ಅಂತ ಎಲ್ಲ ಮುದುರಿಕೊಂಡು ಕೂತ್ಬಿಟ್ಲು. ದಶಗ್ರೀವಸ್ತು ವೈದೇಹೀಂ ರಕ್ಷಿತಾಂ ರಾಕ್ಷಸೀ ಗಣೈಃ ದದರ್ಶ ಸೀತಾಂ ದುಃಖಾರ್ತಾಂ ನಾವಂ ಸನ್ನಾಮಿವಾರ್ಣವೇ. ಹೇಗೆ ಒಂದು ಭಾರದಿಂದ ಮುಳುಗಿ ಹೋಗ್ತಾ ಇರುವಂತಹ ನೌಕೆಯೋ ಅದರಂತೆ ಇವಳು ಕೂಡ ದುಃಖದ ಸಮುದ್ರದಲ್ಲಿ ಮುಳುಗಿ ಹೋಗ್ತಿದ್ದಾಳೆ. ಅಂತಹ ಸೀತೆಯನ್ನು ರಾವಣ ಕಂಡ. ಅಸಂವೃತಾಯಾಮಾಸೀನಾಂ ಧರಣ್ಯಾಂ ಸಂಶಿತಂ ವ್ರತಾಂ ಛಿನ್ನಾಂ ಪ್ರಪತಿತಾಂ ಭೂಮೋ ಶಾಖಾಮಿವ ವನಸ್ಪತೇಃ. ಅವಳು ಸೀತಾದೇವಿ ಕೇವಲ ಮರದ ಮೇಲೆ ಕೂತಿದ್ದಾಳೆ, ಪಾತಿವ್ರತ್ಯ ಎಂಬ ವೃತ್ತದಲ್ಲಿ ನಿಷ್ಠಳಾಗಿದ್ದಾಳೆ. ಅಂತಹ ಸೀತಾಮಾತೆಯ ಬಳಿ ಈ ರಾವಣ ಬರ್ತಿದ್ದಾನೆ. ಮಲಮಂಡನ ದಿಗ್ಧಾಂಗೀಂ ಮಂಡನಾರ್ಹಾವ ಮಂಡಿತಾ ಮೃಣಾಲಿ ಪಂಕದಿಗ್ಧೇವ ವಿಭಾತಿ ನ ವಿಭಾತಿ ಚ. ಅವಳು ಎಷ್ಟೇ ಮಲಿನಾಳಾಗಿದ್ದರೂ ಅವಳಲ್ಲಿ ಕಾಂತಿ ಇತ್ತು ಅಂತ. ಸಮೀಪಂ ರಾಜಸಿಂಹಸ್ಯ ರಾಮಸ್ಯ ವಿದಿತಾತ್ಮನಃ ಸಂಕಲ್ಪ ಹಯ ಸಂಯುಕ್ತೈ ಯಾಂತ್ಯಮಿವ ಮನೋರಥೈಃ. ಮನಸ್ಸೆಂಬ ರಥದಲ್ಲಿ ಸಂಕಲ್ಪ ಎಂಬ ಕುದುರೆಗಳನ್ನು ಕಟ್ಟಿ ಶ್ರೀರಾಮನ ಬಳಿಗೆ ವೇಗವಾಗಿ ಹೋಗ್ತಾ ಇದ್ದಾಳೆ ಎಂಬಂತೆ ಶ್ರೀರಾಮಚಂದ್ರನನ್ನೇ ಅಖಂಡವಾಗಿ ಧ್ಯಾನವನ್ನು ಮತ್ತಷ್ಟು ತೀಕ್ಷ್ಣವಾಗಿ ಪ್ರಾರಂಭ ಮಾಡಿದಾಳೆ. ಶುಷ್ಯಂತೀಂ ಹೃದತೀಮೇಕಾಂ ಧ್ಯಾನಶೋಕಪರಾಯಣಾಂ ದುಃಖಸ್ಯಾಂತಮಪಶ್ಯಂತೀಂ ರಾಮಾಂ ರಾಮಮನೋವ್ರತಾಂ. ಏಕಾಕಿನಿಯಾಗಿ ಶೋಕದ ಕೊನೆಯನ್ನೇ ಕಾಣದೆ ರಾಮನನ್ನೇ ಧ್ಯಾನ ಮಾಡುತ್ತಾ ಅತ್ತು ಅತ್ತು ಕೃಶಳಾಗಿ ಹೋಗಿದ್ದಾಳೆ. ವೇಷ್ಟಮಾನಾಂ ತಥಾವೇಷ್ಟಾಂ ಪನ್ನಗೇಂದ್ರ ವಧೂಮಿವ ಧೂಪ್ಯಮಾನಾಂ ಗ್ರಹೇಣೇವ ರೋಹಿಣೀಂ ಧೂಮಕೇತುನಾ. ಕೇತುವಿಗೆ ಸಿಕ್ಕಿದ ರೋಹಿಣಿ ನಕ್ಷತ್ರದಂತೆ ಸಂಕಟ ಪಡ್ತಾ ಇದ್ದಾಳೆ. ಪರಿಶುದ್ಧವಾದ ಧರ್ಮವನ್ನು ಇಟ್ಟುಕೊಂಡಿದ್ದಾಳೆ, ಆದರೆ ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ. ವೃತ್ತಶೀಲ ಕುಲೇ ಜಾತಾಂ ಆಚಾರವತಿ ಧಾರ್ಮಿಕೆ ಪುನಃ ಸಂಸ್ಕಾರ ಮಾಪನ್ನಾಂ ಜಾತಾಂ ಇವ ಚ ದುಷ್ಕುಲೇ. ಈಗ ಸೀತಾದೇವಿ ಅತ್ಯಂತ ಸತ್ಕುಲ ಪ್ರಸೂತಳು, ವಿವಾಹ ಮೊದಲಾದ ಸಂಸ್ಕಾರಗಳಿಂದ ಸುಸಂಸ್ಕೃತಳು.
ಆದರೆ ಇವಳ ಸ್ಥಿತಿಗತಿಗಳು ದುಷ್ಕುಲದಲ್ಲಿ ಹುಟ್ಟಿದಂತೆ, ಮಹಾ ಅಪರಾಧ ಮಾಡಿದಂತೆ ದುಃಖ ಸಂತಪ್ತಳಾಗ್ತಾ ಇದ್ದಾಳೆ. ಅಭೂತೇನ ಅಪವಾದೇನ ಕೀರ್ತಿಂ ನಿಪತಿತಾಮಿವ ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ. ಒಬ್ಬ ವ್ಯಕ್ತಿ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಿರ್ತಾನೆ, ಅವನ ಮೇಲೆ ಮಿಥ್ಯಾಪವಾದ ಬಂದುಬಿಟ್ರೆ ಅವನ ಜೀವನವೇ ಹೇಗೆ ಹಾಳಾಗಿ ಹೋಗುತ್ತೋ, ಅಥವಾ ಒಂದು ವಿದ್ಯೆಯನ್ನು ನಾವು ಪಡೆದುಕೊಂಡ ಮೇಲೆ ಅದನ್ನು ನಿರಂತರ ಆವೃತ್ತಿ ಮಾಡಬೇಕು, ಇಲ್ಲದೇ ಇದ್ದರೆ ಆ ವಿದ್ಯೆ ಸಂಪೂರ್ಣವಾಗಿ ಹೇಗೆ ಕ್ಷೀಣವಾಗುತ್ತೋ ಅದರಂತೆ ಸೀತಾಮಾತೆಯು ಕೂಡ ಕ್ಷೀಣವಾಗಿ ಹೋಗಿದ್ದಾಳೆ. ಸನ್ನಾಮಿವ ಮಹಾಕೀರ್ತಿಂ ಶ್ರದ್ಧಾಮಿವ ಮಾನಿತಾಂ ಪ್ರಜ್ಞಾಮಿವ ಪರೀಕ್ಷಾಣಾಂ ಆಶಾಂ ಪ್ರತಿಹತಾಮಿವ. ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಕಾಲದಲ್ಲಿ ನಮಗೆ ತುಂಬ ಪ್ರಖ್ಯಾತಿ ಇರುತ್ತೆ, ಆಮೇಲೆ ಅದು ಹೊರಟು ಹೋಗಿಬಿಡುತ್ತೆ. ಅದರಂತೆ, ಅಥವಾ ನಮ್ಮಲ್ಲಿ ತುಂಬ ಶ್ರದ್ಧೆ ಇರುತ್ತೆ, ಶ್ರದ್ಧೆಯಿಂದ ನಾವು ಒಂದು ಒಳ್ಳೆಯ ಅನುಷ್ಠಾನವನ್ನು ಮಾಡ್ತಾಯಿದ್ದೀವಿ, ಅದಕ್ಕೆ ಯಾರಾದರೂ ಅವಮಾನ ಮಾಡಿಬಿಟ್ರೆ ಅದಕ್ಕೆ ಹೇಗೆ ಬೆಲೆನೇ ಇರೋದಿಲ್ವೋ. ಅಥವಾ ನಮ್ಗೆ ಒಳ್ಳೆ ಪ್ರಜ್ಞಾಶಕ್ತಿ ಇರುತ್ತೆ, ಅದನ್ನು ನಾವು ಉಪಯೋಗಿಸಲಿಕ್ಕೆ ಹೋದಾಗ ಒಬ್ಬ ವಿತಂಡ ಮಾಡಿ ಅದನ್ನು ಹಾಳು ಮಾಡ್ತಾನೆ. ಅದರಂತೆ, ಅಥವಾ ನಾವು ಒಳ್ಳೆ ಆಸೆನೇ ಇಟ್ಕೊಂಡಿರ್ತೀವಿ, ಅದಕ್ಕೆ ಕಾಲ ಕೂಡಬಾರ್ದೆ ಅದು ಹೇಗೆ ಭಗ್ನವಾಗುತ್ತೋ. ಅಥವಾ ತಿರಸ್ಕೃತವಾದ ರಾಜಾಜ್ಞೆಯಂತೆ ಎಲ್ಲವೂ ಕೂಡ ಹೇಗೆ ಹಾಳಾಗಿ ಹೋಗುತ್ತೋ ಹಾಗೆ. ಆಯತೀಮಿವ ವಿಧ್ವಸ್ತಾಂ ಆಜ್ಞಾಂ ಪ್ರತಿಹತಾಮಿವ ದೀಪ್ತಾಮಿವ ದಿಶಂ ಕಾಲೇ ಪೂಜಾಮಪಹೃತಾಮಿವ ಪದ್ಮಿನೀಮಿವ ವಿಧ್ವಸ್ತಾಂ ಹತಶೂರಾಂ ಚ ಮೋಮಿವ ಪ್ರಭಾಮಿವ ತಮೋಧ್ವಸ್ತಾಂ ಉಪಕ್ಷೀಣಾಮಿವಾಪಗಾಂ. ಸರೋವರದಲ್ಲಿ ಒಂದು ತಾವರೆ ಚೆನ್ನಾಗಿ ಬೆಳೆದಿರುತ್ತೆ, ಅದನ್ನು ಕಿತ್ತು ದಡಕ್ಕೆ ಹಾಕಿದ್ರೆ ಹೇಗೋ ಅದರಂತೆ. ಅಥವಾ ದೊಡ್ಡ ಸೇನೆ ಇರುತ್ತೆ, ಅದಕ್ಕೆ ಮುಖ್ಯ ವೀರ ಅವನೇ ನಾಶ ಆಗಿಬಿಡ್ತಾನೆ, ಆಗ ಆ ಸೇನೆ ಹೇಗೆ ಆಗುತ್ತೋ. ಅಥವಾ ಒಂದು ಗಾಢವಾದ ಕತ್ತಲೆ ಇರುತ್ತೆ, ಅದರ ಮಧ್ಯದಲ್ಲಿ ಒಂದು ಸಣ್ಣ ದೀಪ ಇರುತ್ತೆ, ಅದರಂತೆ. ಅಥವಾ ಒಂದು ಒಳ್ಳೆ ದೊಡ್ಡದಾದ ನದಿ ಬೇಸಿಗೆ ಕಾಲದಲ್ಲಿ ಪೂರ್ತಿ ಒಣಗಿ ಹೋಗಿ ಒಂದು ಅಂಗೈಯಷ್ಟು ಮಾತ್ರ ಹರಿತಾ ಇರುತ್ತೆ, ಅದರಂತೆ ಸೀತಾದೇವಿ ಕಾಣಿಸ್ತಾ ಇದ್ದಾಳೆ. ವೇದೀಮಿವ ಪರಾಮೃಷ್ಟಾಂ ಶಾಂತಾಂ ಅಗ್ನಿಂ ಶಿಖಾಮಿವ ಪೂರ್ಣಮಾಸೀಮಿವ ನಿಶಾಂ ರಾಹುಗ್ರಸ್ತೇಂದು ಮಂಡಲಾಂ. ಯಜ್ಞವೇದಿಕೆಯನ್ನು ನಾಯಿ ಮುಟ್ಟಬಾರ್ದು, ಅಯೋಗ್ಯರು ಮುಟ್ಟಬಾರ್ದು. ಸೀತಾಮಾತೆ ಯಜ್ಞವೇದಿಕೆ ಇದ್ದಂತೆ, ಆ ಯಜ್ಞವೇದಿಕೆಯನ್ನು ಮುಟ್ತೀನಿ ಅಂತ ನಾಯಿ ಬಂದರೆ ಹೇಗೋ ಹಾಗೆ ರಾವಣ ಬರ್ತಿದ್ದಾನೆ. ಇನ್ನು ಇದು ಅಗ್ನಿಜ್ವಾಲೆ ಪ್ರಕಾಶಮಾನವಾಗಿ ಉರಿತಾ ಇರುತ್ತೆ, ಅದರ ಮೇಲೆ ಒಂದು ದೊಡ್ಡ ನೀರು ಆಕ್ರಮಣ ಮಾಡುವಂತೆ. ಅಥವಾ ಗ್ರಹಣ ಹಿಡಿದ ಹುಣ್ಣಿಮೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಚಂದ್ರ ಪರಿಪೂರ್ಣವಾಗಿ ಬೆಳಗ್ತಾ ಇರ್ತಾನೆ, ಆಗ ಕೇತು ಬಂದು ಅವನನ್ನು ಹಿಡ್ಕೊಳ್ಳಿಕ್ಕೆ ಬರುವಂತೆ. ಹಂಸ ಪಕ್ಷಿಯನ್ನು ಹೆದರಿಸಿ ಆನೆ ಆ ಸರೋವರದಲ್ಲಿರುವಂತಹ ಕಮಲಾದಿ ಹೂವುಗಳನ್ನು ಕಿತ್ತು ತರುವಂತೆ ಈ ರಾವಣ ಮತ್ತು ಸೀತಾಮಾತೆ ಕಾಣಿಸ್ತಾ ಇದ್ದಾರೆ. ವೇದೀಮಿವ ಪರಾಮೃಷ್ಟಾಂ ಶಾಂತಾಂ ಅಗ್ನಿಶಿಖಾಮಿವ ಪೂರ್ಣಮಾಸೀಮಿವ ನಿಶಾಂ ರಾಹುಗ್ರಸ್ತೇಂದು ಮಂಡಲಾಂ ಉತ್ಕೃಷ್ಟಪರ್ಣಕಮಲಾಂ ವಿತ್ರಾಸಿತಮಿಹಂಗಮಾಂ ಹಸ್ತಿಹಸ್ತಪರಾಮೃಷ್ಟಾಂ ಆಕುಲಾಂ ಪದ್ಮಿನೀಮಿವ ಪತಿಶೋಕಾತುರಾಂ ಶುಷ್ಕಾಂ ನದೀಂ ಪ್ರಸ್ರಾವಿತಾಮಿವ ಪರಯಾಂ ರಜಯಾ ಹೀನಾಂ ಕೃಷ್ಣಪಕ್ಷನೇಷಾಮಿವ ಸುಕುಮಾರೀಂ ಸುಜಾತಾಂಗೀಂ ರತ್ನಗರ್ಭಗೃಹೋಚಿತಾಂ ತಪ್ಯಮಾನಾಂ ವಿಮೋಷ್ಣೇನಾಂ ಮೃಣಾಲೀಮಚಿರೋಧೃತಾಂ. ಈಗ ಒಂದು ನದಿ ತನ್ನ ಮಾರ್ಗದಲ್ಲಿ ತಾನು ಹರಿತಾ ಇರುತ್ತೆ, ಅದನ್ನು ಅಡ್ಡಗಟ್ಟಿಬಿಟ್ಟು ಆ ನದಿಯ ಪಾತ್ರೆಯನ್ನೇ ನಾವು ಹೇಗೆ ವ್ಯತ್ಯಾಸ ಮಾಡಿದ್ರೆ ಅದು ಮುಂದೊಂದು ದಿನ ಹಾಳಾಗಿ ಹೋಗುತ್ತೋ ಅದರಂತೆ ಅಂಗ ಸಂಸ್ಕಾರವಿಲ್ಲದ ಕೃಷ್ಣ ಪಕ್ಷದ ರಾತ್ರಿಯಂತೆ ಈ ದಿವ್ಯ ಕೋಮಲವಾದ ಶರೀರವುಳ್ಳರಿರುವಂತಹ ಸೀತಾಮಾತೆ ಅತ್ಯಂತ ಖಿನ್ನಳಾಗ್ತಾ ಇದ್ದಾಳೆ. ಬಿಸಿಲಲ್ಲಿ ಕಿತ್ತೆಸಿದ ತಾವರೆಯ ಬಳ್ಳಿಯಂತೆ ದುಃಖವನ್ನು ಹೊಂದುತ್ತಾ ಇದ್ದಾಳೆ. ಮೃಣಾಲಿ ಮಚುರೋಧೃತ.
ಗೃಹೀತಾಮಾಲಿತಾಂ ಸ್ತಂಭೆ ಯೂಥಪೇನ ವಿನಾಕೃತಾಂ ನಿಶ್ವಸಂತೀಂ ಸುದುಃಖಾರ್ಥಂ ಗಜರಾಜ ವಧೂಮಿವ. ಗಂಡಾನೆಯಿಂದ ತಪ್ಪಿಸಿಕೊಂಡು ಬಂದಿರುವಂಥ ಹೆಣ್ಣಾನೆಯನ್ನು ಒಂದು ಕಂಬಕ್ಕೆ ಕಟ್ಟಿ ಹಾಕಿ ಅದನ್ನು ಥಳಿಸಿದಾಗ ಅದಕ್ಕೆ ಎಷ್ಟು ದುಃಖ ಆಗುತ್ತೋ ಅದರಂತೆ ಸೀತಾಮಾತೆಯ ಸ್ಥಿತಿಗತಿಗಳಾಗಿದೆ. ಏಕಯ ದೀರ್ಘಯ ವೇಣ್ಯ ಶೋಭಮಾನಾಮಯ ತಥಾ ನೀಲಯ ನಿರದಾಪಾಯೇ ವನರಾಜ್ಯ ಮಹೀಮಿವ. ಸೀತಾಮಾತೆ ನಿಟ್ಟುಸಿರು ಬಿಡ್ತಿದ್ದಾಳೆ. ಹೆಣದಿರುವಂತಹ ನೀಳವಾದ ತಲೆಗೂದಲಿನಿಂದ ವಿರಾಜಮಾನಳಾಗ್ತಾ ಇದ್ದಾಳೆ. ಉಪವಾಸೇನ ಶೋಕೇನ ಧ್ಯಾನೇನ ಚ ಭಯೇನ ಚ, ಪೂರ್ತಿ ಉಪವಾಸ ಮತ್ತು ಭಯ. ಪರೀಕ್ಷೀಣಾಂ ಕೃಶಾಂದೀನಾಂ ಅಲ್ಪಾಹಾರಾಂ ತಪೋಧನಾಂ. ಇಂತಹ ಸೀತಾಮಾತೆ ಶ್ರೀರಾಮಚಂದ್ರನನ್ನೇ ಸ್ಮರಣೆ ಮಾಡ್ತಾ ಅವನಿಗೆ ಜಯವಾಗಲಿ ಅಂತ ಅಂತರಂಗದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾಳೆ. ಆಯಾಚಮಾನಾಂ ದುಃಖಾರ್ತಾಂ ಪ್ರಾಂಜಲಿಂ ದೇವತಾಮಿವ ಭಾವೇನ ರಘುಮುಖ್ಯಸ್ಯ ದಶಗ್ರೀವ ಪರಾಭವಂ. ಸಮೀಕ್ಷಮಾಣಾಂ ರುದತೀಮನಿಂದಿತಾಂ ಸುಪಕ್ಷ್ಮತಾಂ ರಾಯತ ಶುಕ್ಲಲೋಚನಾಂ ಅನುವ್ರತಾಂ ರಾಮವತೀವ ಮೈಥಿಲೀಂ ಪ್ರಲೋಭಯಾಮಾಸವಧಾಯ ರಾವಣಃ. ಸುಂದರವಾದ ಕಣ್ಣುಗಳಿಂದ ಗಳಗಳಗಳ ಅಳುತ್ತಾ ಇದ್ದಾಳೆ ಸೀತಾಮಾತೆ. ಶ್ರೀರಾಮಚಂದ್ರನನ್ನೇ ಧ್ಯಾನ ಮಾಡ್ತಿದ್ದಾಳೆ. ರಾವಣನ ಮಾತುಗಳನ್ನು ಆ ಸಂದರ್ಭದಲ್ಲಿ ರಾವಣನು ಸೀತಾಮಾತೆಯ ಜೊತೆ ಮಾತನಾಡಲು ಉದ್ಯುಕ್ತನಾಗ್ತಾ ಇದ್ದಾನೆ. ಹೀಗೆ ತಪಸ್ವಿಗಳು ಆಚರಿಸುವ ತಪಸ್ಸಿಗಿಂತ ಶ್ರೇಷ್ಠ ತಪಸ್ಸಿನಲ್ಲಿ ನಿರತಳಾದ ಸೀತಾಮಾತೆಯ ಸ್ಥಿತಿಗತಿಗಳನ್ನು ಹನುಮಂತ ದೇವರು ಗಮನಿಸ್ತಾ ಇದ್ದಾರೆ ಎಂಬಲ್ಲಿಗೆ ಸುಂದರಕಾಂಡದ 19ನೆಯ ಸರ್ಗೋ ಪರಿಸಮಾಪ್ತಗೊಂಡಿದೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.